ಹಲೋ ಹಲೋ ನಮಸ್ತೆ ಶಶಿಕಲಾ ಅವರೇ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ನೀವು ಹುಟ್ಟಿದ ದಿನಾಂಕವನ್ನ ಹೇಳಿಮಾ. ನಂದು 9/2/1970 ಮೇಡಮ್. 9/2/1970. ಹುಟ್ಟಿದ ಸಮಯ ಗೊತ್ತಾಮಾ? ಸಮಯ ಸೋಮವಾರ ಬೆಳಿಗ್ಗೆ 3:50 ಅಂತ ಬರ್ತಿದ್ದಾರೆ. ಆಹಾ, 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಶಶಿಕಲಾ ಅವರೇ. 3 ಮೇಡಮ್. 3 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಆಯ್ತು ಮೇಡಮ್. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. 9 ಫೆಬ್ರವರಿ 1970 3:50 ಹುಟ್ಟಿರ್ತಕ್ಕಂಥದ್ದು ಹೌದೋ? ಹೌದ್ರಿ ಗುರುಜಿ, ಬಹಳ ಸಮಸ್ಯೆ ಇದೆ ಗುರುಜಿ. ಅರೆ, ಸಮಸ್ಯೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಇರುತ್ತೆ. ಅದ್ರ ಬಗ್ಗೆ ಗುರುಜಿ ಎರಡನೇ ಮದುವೆ ಗುರುಜಿ, ಮೊದಲನೇ ಮದುವೆ ಖಂಡಿತ ಸೂರ್ಯಭಾವ, ಅದಕ್ಕೆ ಹೇಳ್ತಿದ್ದಾನೆ. ಶಶಿಕಲಾ ಅಂದ್ರೇನೆ ಚಂದ್ರಕಲಾ ಅನ್ನತಕ್ಕಂಥ ಒಂದು ಭಾವ, ಚಂದ್ರಕಲಾ ಅಂತ ಹೇಳ್ತೇವೆ. ನಾಡಿಗಳಲ್ಲಿ ತುಂಬಾ ವಿಶೇಷವಾದಂಥ ಚಂದ್ರಕಲಾ ನಾಡಿ ಅನ್ನತಕ್ಕಂಥ ಒಂದು ಜ್ಯೋತಿಷಿಯಲ್ಲಿ ವಿಶೇಷವಾದಂಥ ಅಭ್ಯಾಸ ಮಾಡ್ಕೋತೇವೆ. ಅಂಥದ್ರಲ್ಲೇ ಈ ಸೂರ್ಯ ನೋಡಿ, ಹೆಣ್ಮಕ್ಳಿಗೆ ಯಾವಾಗಲೂ ಹೇಳ್ತಿರ್ತಾನೆ, ಕುಟುಂಬ ಸ್ಥಾನ, ಸಪ್ತಮ ಸ್ಥಾನ ಇಲ್ಲ ಸುಖ ಸ್ಥಾನಕ್ಕೆ ಏನಾದರೂ ಬಂದರೆ ಖಂಡಿತ ಸುಟ್ಟಾಕ್ತಾನೆ, ಎಲ್ಲೋ ಒಂದು ಒಡಕಿಟ್ಟು ಬಿಡ್ತಾನೆ ಅಂತಕ್ಕಂಥದ್ದು. ನಿಮಗೆ ಆ ಒಂದು ಕುಟುಂಬ ಸ್ಥಾನದಲ್ಲೇ ಸೂರ್ಯ ಮೊದಲನೇ ಮದುವೆನೂ ನೆಮ್ಮದಿ ಕೊಡಲಿಲ್ಲ, ಎರಡನೇ ಮದುವೆನೂ ತೃಪ್ತಿ ಕೊಡಲಿಲ್ಲ. ಆದರೂ ಕೂಡ ನಿಮ್ಮ ಅತೃಪ್ತ ಭಾವಕ್ಕೆ ಇನ್ನೂ 16ರ ವಯಸ್ಸು ದಾಟಿಲ್ಲ. ಈಗಲೂ ಎಲ್ಲರೂ ಹೀಗೆ ಕಂಡ್ಬಿಡ್ತಾರೆ. ಅದು ಗಂಡಸರು ಬಿಡ್ತಾರೆ, ಹೆಂಗಸರು ಬಿಡ್ತಾರೆ. ನಿಮಗೆ ಇನ್ನೂ ಪುಟ್ಟು ತುಟ್ಟುತನ ಹೋಗಿಲ್ಲ. ನಾನು 16 ಆಗಿರ್ಬೇಕಾ, 40 ಆಗಿರ್ಬೇಕಾ, 60 ಆಗಿರ್ಬೇಕಾ, ಏನು ಆಭಾಸ, ಏನಿದು, ಎಲ್ಲವೂ ನಾನೇ ಹೋರಾಟ ಮಾಡಬೇಕಾ? ಯಾಕೋ ಸುಮಾರು ಈ ಒಂದು 7-8 ವರ್ಷದಿಂದ ನಜ್ಜುಗುಜ್ಜಾಗ್ಬಿಟ್ಟಿದೀಯಮ್ಮ. ಆದ್ರೂ ಬಿಟ್ಟಿಲ್ಲ ಬಿಸಿ, ನೀನು ರಭಸ, ಸಿಟ್ಟು, ಯಾವುದಕ್ಕೂ ಸೈ, ಎಲ್ಲದಕ್ಕೂ ಸೈ, ಏನು ಮಾಡಲಿಕ್ಕೂ ಸೈ ಅಂತ ಒಂದು ತಾಕತ್ತಿನ ಹೆಣ್ಮಗಳು. ಯಾಕೋ ಈ ಸುತ್ತಮುತ್ತಲು ನಡೀತಿರ್ತಕ್ಕಂಥ ಈ ಸಣ್ಣ ಪುಟ್ಟ ಕದಲಿಕೆಗೆಲ್ಲ ಒಂದೊಂದು ಸಮಯ ಮಾತ್ರನೇ ಭಯ ಬೀಳ್ತೀಯ. ನೋಡಿ, ಎಷ್ಟೋ ಜನಕ್ಕೆ ಕಣ್ಣೀರು ಒರೆಸಿದ್ದೀರಾ, ಎಷ್ಟೋ ಜನಕ್ಕೆ ಸಮಾಧಾನ ಮಾಡಿದ್ದೀರಾ, ಧೈರ್ಯ ತುಂಬಿಸಿದ್ದೀರಾ. ಒಂದ್ ರೀತಿ ಪ್ರೀತಿಯ ಗುರೂಜಿ ನೀವು. ನೀವೇ ಲವ್ ಗುರು ಅನ್ನತಕ್ಕಂಥದ್ದು. ಅಂದ್ರೆ ಯಾರಾದ್ರೂ ಪ್ರೀತಿ, ಪ್ರೇಮ, ನೋವು, ದುಃಖ ಅಂತ ಬಂದ್ರೆ ಸಾಕು, ಅವ್ರಿಗೆ ಬೆಂತಟ್ಟಿ ಎಲ್ಲ ಧೈರ್ಯ ತುಂಬಿಸಿ ರೆಡಿ ಮಾಡ್ಬಿಟ್ಟು ನೀವು ಮಾತ್ರ ಕುತ್ಕೊಂಡು ಕಣ್ಣೀರ್ ಹಾಕೋದು. ಹೌದೋ ಅಲ್ವೋ? ಅದು ಹಾಗೇನೋ ತಾಯಿ. ಕಮಲದ ಗಿಡ ಆ ಒಂದು ಲಕ್ಷ್ಮಿಯ ಪಾದಕ್ಕೆ ಸಮರ್ಪಿತ, ಕೆಸರಿನಲ್ಲಿ ಅರಳಿದ್ರು ಕೂಡ ಅಂತಹ ಲಕ್ಷ್ಮಿಯ ಆ ಒಂದು ಪಾದಕ್ಕೆ ಆ ಕಮಲವನ್ನು ತಗೊಂಡು ಹೋಗಿಡತಕ್ಕಂಥದ್ದು. ಅಂತ ತಾಕತ್ತಿನ ಹೆಣ್ಣುಮಗು ನಮ್ಮ, ನೀನು ಯೋಚನೆ ಮಾಡಬೇಡ. ಆಗಿದ್ದು ಆಗಿ ಹೋಯ್ತು. ಪಯಣದಲ್ಲಿ ಒಂದೊಂದು ಸಮಯ ನಮಗೆ ಪ್ರೀತಿ ಪಾತ್ರರು ಎಲ್ಲ ನೆನೆಸಿದ್ದೆಲ್ಲ ಸಿಗತಕ್ಕಂಥದ್ದಿಲ್ಲ. ನಿಮ್ಮ ಜಾತಕದಲ್ಲಿ ಇದು ಮತ್ತೆ ಮತ್ತೆ ಮರಳಿ ಮರಳಿ ಪ್ರೀತಿ ವಿಚಾರದಲ್ಲೇ, ಗಂಡಿನ ವಿಚಾರದಲ್ಲೇ, ಆ ಗಂಡಸೇ ಮೋಸ ಅನ್ನತಕ್ಕಂಥ ಭಾವಾರ್ಥದಲ್ಲೇ ನೋವು ತಿಂತಕ್ಕಂಥದ್ದಾಗುತ್ತೆ. ದೇಹಕ್ಕೆ ಮಡಿ ಇಲ್ಲ ಕಣೋ, ಹೊಟ್ಟೆಗೆ ನಾಚಿಕೆ ಇಲ್ಲ ಕಣೋ, ಕಾಲಿಗೆ ಹೇಸಿಗೆ ಇಲ್ಲ, ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ. ಆ ಸೂರ್ಯ ಭಾವಕ್ಕೆ ಹೇಳ್ಕೊಡ್ತೇನೆ, ತಪ್ಪದೆ ಪ್ರತಿ ತಿಂಗಳು 15ನೇ ತಾರೀಕು ಎಲ್ಲಿಯಾದ್ರೂ ನವಗ್ರಹಗಳ ಹತ್ರ ಸೂರ್ಯನಿಗೆ ಅರ್ಚನೆ ಮಾಡಿಸಿ, ಆ ಸೂರ್ಯನಿಗೆ ಒಂದು ಕೆಂಪು ಶಲ್ಯ ಇಲ್ಲ ವಸ್ತ್ರವನ್ನ ದಾನ ಮಾಡಿ, ಒಂದಷ್ಟು ಬೊಗಸೆ ಗೋಧಿಯನ್ನ ದಾನ ಮಾಡ್ತಾ ಬನ್ನಿ. ಸೂರ್ಯ ನಮಸ್ಕಾರ ಹಾಕಿ ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಮಾಡ್ತಾ ಬನ್ನಿ. ಯಾಕಂದ್ರೆ ಆ ಬಿಸಿ ಭಾವ ನಿಮ್ಮನ್ನ ನೀವೇ ಕಂಟ್ರೋಲ್ ಇಲ್ಲ. ಈಗಲೂ ಏನೋ ಬೇಕು ದೇಹಕ್ಕೆ, ಮನಸ್ಸಿಗೆ ಅನ್ನತಕ್ಕಂಥ ಒಂದು ಭಾವ. ಏಟಿನ ಮೇಲೆ ಏಟು ಬೀಳ್ತಿದ್ರು, ಮಾತಿನ ಮೇಲೆ ಮಾತು ಪೆಟ್ಟುಗಳು ಬೀಳ್ತಿದ್ರು, ಅಪವಾದಗಳ ಮೇಲೆ ಅಪವಾದ ಬರ್ತಿದ್ರು. ನಿಮ್ಮ ನಿಯಂತ್ರಣದಲ್ಲೇ ನೀವಿಲ್ಲ ಅನ್ನತಕ್ಕಂಥ ಒಂದು ಭಾವ ಆಗ್ತಿದೆ. ಅದಕ್ಕೋಸ್ಕರ ನಾ ಹೇಳಿರ್ತಕ್ಕಂಥದ್ದು ಮಾಡಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಶಶಿಕಲಾ ಅವರೇ, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ಅಂತ ಹೇಳ್ತಾ, ವೀಕ್ಷಕರೇ ಈಗ ಪತ್ರವನ್ನ ಓದೋ ಬನ್ನಿ, ಪತ್ರವನ್ನ ಓದೋಣ. ಗುರುಜಿ, ಈ ಪತ್ರವನ್ನ ಮೈಸೂರಿನಿಂದ ಹಾಕಿದ್ದಾರೆ. ದಯಮಾಡಿ ನಮ್ಮ ಯಾರ ಹೆಸರನ್ನ ಕೂಡ ಸೂಚಿಸಬೇಡಿ ಅಂತ ತಿಳಿಸಿದ್ದಾರೆ. 28/4/86 ಹುಟ್ಟಿದ್ದಾರೆ ಅವರ ಮಗಳು. 28/4/86, ಹಾಗೆ ಸಂಜೆ 4:32 ಸಮಯ ಅಂತ ತಿಳಿಸ್ತಿದ್ದಾರೆ. ಧನುರಾಶಿ, ಮೂಲ ನಕ್ಷತ್ರ ಅಂತ ಕೂಡ ಹೇಳ್ತಿದ್ದಾರೆ ಗುರುಜಿ. ಗುರುಜಿ, ಇವರ ಒಂದು ಸಮಸ್ಯೆ ಏನಂದ್ರೆ, ಇವರ ಮಗಳು ಒಬ್ಬ ಅಂತರ್ಜಾತಿ ಹುಡುಗನನ್ನ ಪ್ರೀತಿಸಿದ್ದಾಳಂತೆ. ನಮ್ಗೆ ಬಹಳ ಆರೋಗ್ಯ ಸ್ಥಿತಿ ಹದಗೆಟ್ಬಿಟ್ಟಿದೆ ಗುರುಜಿ, ಅವನನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡಿದಿದ್ದಾಳೆ. ಇದನ್ನ ತಪ್ಸೋದಕ್ಕಾಗಲ್ವೇ? ದಯವಿಟ್ಟು ತಿಳಿಸಿ, ನಾವ್ ನಿಮ್ಮನ್ನೇ ಕಾಯ್ತಾ ಇದೀವಿ, ನೀವ್ ಏನ್ ಹೇಳ್ತೀರಾ ಅಂತ ಕೇಳೋದಕ್ಕೆ. ದಯವಿಟ್ಟು ಇದಕ್ಕೆ ಪರಿಹಾರ ತಿಳಿಸಿ. ಒಟ್ಟಲ್ಲಿ ಇವರಿಬ್ರು ಮದ್ವೆ ಆಗ್ಬಾರ್ದು ಅಂತ ಕೇಳ್ತಿದ್ದಾರೆ. ಆಗ್ಲಿ ತಾಯಿ, ಆಗ್ಲಿ, ನೋಡೋಣ. ನೋಡಿ, 28/4/86 ಹುಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಮೂಲ ನಕ್ಷತ್ರವೇ. ಕನ್ಯಾ ಲಗ್ನ. ಕನ್ಯಾ ಲಗ್ನ ಅಂದ್ರೇನೆ ಪರಿಪೂರ್ಣ ಕನ್ಯಾಚಾಯಿ. ನೋಡಿ, ಕನ್ಯಾ ಲಗ್ನದ ಹೆಣ್ಣು ಮಕ್ಕಳು ನಾನು ಹೇಳ್ತಾ ಹೋಗ್ಬೇಕು ಅಂದ್ರೆ ತುಂಬಾ ದೊಡ್ಡ ಪಟ್ಟಿ ಕೊಡಬಲ್ಲೆ. ಅದು ಐಶ್ವರ್ಯ ರೈ ಇರ್ಬೋದು, ನಟಿ ರೇಖಾ ಇರ್ಬೋದು, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು. ಅಲ್ಲಿ ಏನೋ ಒಂದು ಕದಡಿಕೆ ಇರುತ್ತೆ. ಅವರ ಜೀವನ ನೆಮ್ಮದಿಯಾಗಿರಲ್ಲ ತಾಯಿ. ಅದರಲ್ಲೂ ಮುಖ್ಯವಾಗಿ ಸಾಂಸಾರಿಕ ಜೀವನ
ಎಲ್ಲೋ ಮೊದಲನೇ ಆಯ್ಕೆ ತಪ್ಪ, ಎರಡನೇ ಆಯ್ಕೆ ತಪ್ಪ, ಮೂರನೇ ಆಯ್ಕೆ ತಪ್ಪ, ನಾಲ್ಕನೇ ಆಯ್ಕೆ, ಐದನೇ ಆಯ್ಕೆ, ಆರನೇ ಆಯ್ಕೆ, ಈ ಥರದ್ದು ಆಗ್ತಕ್ಕಂಥದ್ದಾಗ್ಬಿಡುತ್ತಮ್ಮ. ಅದರಲ್ಲೂ ನಿನ್ನ ಮಗಳಿಗೆ 2ನೇ ಭಾವದಲ್ಲಿ ಕೇತು, 7ನೇ ಮನೆಯವನು 6ನೇ ಮನೆಯಲ್ಲಿ ಲಗ್ನಾಧಿಪತಿ ಹೋಗಿ 7ನೇ ಮನೆಯಲ್ಲಿ ಕುಳಿತಿದೆ. ಕನ್ಯಾ ಲಗ್ನಕ್ಕೆ ಬುಧ ಹೋಗಿ ಮೀನ ರಾಶಿಯಲ್ಲಿ ಕುಳಿತರೆ ಉಂಟು ನೀಚತ್ವ, ಕೇಂದ್ರಾಧಿಪತಿ ದೋಷ ಬೇರೆ. ಖಂಡಿತ ಆ ಹುಡುಗಿಗೆ ದಾಂಪತ್ಯ ನೋವಾಗ್ತಕ್ಕಂಥದ್ದು. ಅದರಿಂದ ನೀವು ಯಾರನ್ನ ತಂದು ಮದುವೆ ಮಾಡಿದ್ರೂ ನೋವಿರೋದ್ರಿಂದ ಅವಳು ಆಯ್ಕೆ ಮಾಡಿರೋದನ್ನೇ ತಂದು ಕೊಟ್ಟು ಬಿಡಿ. 7ನೇ ಮನೆ ಅಂದರೆ ಗಂಡನ ಮನೆ, ಆ ಒಂದು ಸಂಗಾತಿ ಮನೆ. ಬುಧ ನೀಚ, ಬುಧ ಅಂದ್ರೇನೆ ಆ ಒಂದು ಸಂಗಾತಿಯ ಒಂದು ಭಾವದಲ್ಲಿ ಹೋಗಿ ಕುಳಿತುಕೊಂಡಿರೋದ್ರಿಂದ ಬುದ್ಧಿಕಾರಕ. ಆ ಬುದ್ಧಿ ಕೆಟ್ಟಿದೆ, ನನಗೆ ಅವನೇ ಬೇಕು, ನೀಚ ಇಲ್ಲ ಬೇರೆ ಅಂತರ್ಜಾತಿಯ ಒಂದು ಹುಡುಗನನ್ನೇ ಮದುವೆ ಆಗಬೇಕು ಅನ್ನೋದಿದೆ. ಇಲ್ಲ ಅಂದರೆ ಆಕೆ ಬೇರೆ ತಂದು ಕೊಟ್ಟರೆ ನೋವಾಗುತ್ತೆ, ಡೈವರ್ಸ್ವರೆಗೂ ಹೋಗ್ತಕ್ಕಂಥದ್ದು, ಸಪ್ರೇಷನ್ವರೆಗೂ ಹೋಗ್ತಕ್ಕಂಥದ್ದಾಗುತ್ತೆ. ದಯವಿಟ್ಟು ಕ್ಷಮಿಸಿ. ಇಂಥ ಜಾತಕಗಳಿಗೆ ನಮ್ಮ ಮನೆ ತಟ್ಟೆನೇ ತೂತು ತಾಯಿ. ನೀವು ಯಾರ ಕೈಯಲ್ಲಿ ಅಡುಗೆ ಹಾಕ್ಸಿದ್ರು ಅದು ಸೋರು ಬಿಡುತ್ತೋ, ನನ್ನ ಮಾತು ಕೇಳಿ ಅವಳು ಆಸೆ ಪಟ್ಟಿದ್ದೇ ತಂದು ಕೊಡಿಲ್ಲ ಅಂದರೆ ಜೀವನ ಪರ್ಯಂತ ಅವಳು ಕೊರಗ್ತಾಳೆ. ನಿಮ್ಮ ಸ್ವಾಭಿಮಾನ ಇಟ್ಕೊಂಡು ನಮ್ಮ ಮಗಳು ಈ ಜಾತಿ ಆ ಜಾತಿ ಅಂತೆಲ್ಲ ಹಾಕ್ಕೋಬೇಡಿ. ಇದನ್ನು ತಡೆಯೋ ಶಕ್ತಿ ನಿಮ್ಮಿಂದಲೂ ಇಲ್ಲ, ನನ್ನಿಂದಲೂ ಇಲ್ಲ, ಭಗವಂತನಿಂದಲೂ ಇಲ್ಲ. ಅವಳು ಬರೀ ನಿಮ್ಮ ಒಪ್ಪಿಗೆಗೋಸ್ಕರ ಕಾದಿದ್ದಾಳೋ ತಾಯಿ, ಇದೇ ಸತ್ಯ. ಇಲ್ಲ ಅಂದಿದ್ರೆ ಖಂಡಿತ ಅವಳು ಯಾವತ್ತೋ ಎದ್ದು ಹೋಗಿ ಮದುವೆ ಆಗಿರ್ತಿದ್ಲು. ಎಲ್ಲೋ ನನ್ನ ಕುಟುಂಬಕ್ಕೆ ನೋವಾಗಬಾರ್ದು ಅಂತ ಹಲ್ಲು ಕಚ್ಕೊಂಡಿದ್ದಾಳೆ. ನೀವು ಹಿರಿಯರ ಆಶೀರ್ವಾದ ಮಾಡಿ ಮದುವೆ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಜಗತ್ನಲ್ಲಿರೋದು 2 ಜಾತಿ, ಒಂದು ಗಂಡು ಇನ್ನೊಂದು ಹೆಣ್ಣು ಅನ್ನೋ ಒಂದು ತಾತ್ಪರ್ಯದ ಮಾತನ್ನ ಹೇಳಿದ್ದಾರೆ ಗುರುಜಿಯವರು. ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ವೀಕ್ಷಕರೇ, ಈಗ ನಾವು ಕರೆ ಮಾಡಿದ್ದೀವಿ ತುಮಕೂರಿನ ಲಕ್ಷ್ಮಿ ಅವರಿಗೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಕೊಡ್ತೀರಾ? ಹಾ, ಮಾತಾಡಿವ್ರಂತೆ. ನಿಮ್ಮ ಒಂದು ಡೀಟೇಲ್ಸ್ ಹೇಳ್ತೀರಾ? ಹುಟ್ಟಿದ ಸಮಯವನ್ನ ಹೇಳಿ, ಹುಟ್ಟಿದ ದಿನಾಂಕ ಹೇಳಿ. ಹಾ, ನಂದು ಹುಟ್ಟಿದ ಡೇಟು 5/2/1988 ಮೇಡಮ್. 5/2/1988 ಮೇಡಮ್. ಸಮಯ ಗೊತ್ತಿಲ್ಲ ಮೇಡಮ್. ಶುಕ್ರವಾರ ಮೇಡಮ್. ಶುಕ್ರವಾರನಾ? 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 1ರಿಂದ 12 ಒಳಗೆ ಒಂದು ಸಂಖ್ಯೆ ಅಂದ್ರೆ ಒಂದು ನಂಬರ್ ಅನ್ನ ಹೇಳಿ. 5 ಮೇಡಮ್. 5. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಮದುವೆ ಆಯ್ತೇನೋ ತಾಯಿ? ಆಗಿದೆ ಸರ್, 2 ವರ್ಷ ಆಯ್ತು, 10 ತಿಂಗಳು ಮಗಳು ಇದ್ದಾಳೆ ಸರ್. ಅದಷ್ಟೇ ಅಲ್ಲ ನೋಡಿ, ಅತಿ ಮುಖ್ಯವಾಗಿ ನಾ 3 ಹೇಳ್ಬಿಡ್ತೇನೆ, ಕೇಳಿಸ್ಕೊಳ್ಳಿ. ಒಂದು ಮದುವೆನೇ ಗಡಿಬಿಡಿಯಲ್ಲಾಗಿದೆ, ಹೌದೋ? ಹೌದು ಸರ್. 2ನೇದು ಮದುವೆ ನಂತರವೂ ಗಡಿಬಿಡಿ ಇದೆ ಗಂಡ ಹೆಂಡತಿನಲ್ಲಿ, ಹೌದೋ? ಹೌದು ಸರ್. ಆ ಗಡಿಬಿಡಿನಲ್ಲೂ ಒಂದು ಪುಟ್ಟು ಪಾಪು ಇಳಿದು ಬಿಟ್ಟಿದೆ, ಹೌದೋ? ಸರ್. ಇಷ್ಟಿದ್ರೂ ಕೂಡ ಯಾಕೋ ಅಲ್ಲಿ ಹೊಂದಾಣಿಕೆಯ ಭಾವ ಆಗ್ತಿಲ್ಲ. ಏನಕ್ಕಪ್ಪ ಬೇಕಿತ್ತು ಮದುವೆ, ಯಾಕಪ್ಪ ಬೇಕಿತ್ತು ಪಾಪು, ಏನು ಇಲ್ಲ, ನಮ್ಮವ್ರು ಯಾವುದಕ್ಕೂ ತಲೆ ಕೆಡ್ಸ್ಕೋತಿಲ್ಲ, ಇಬ್ರು ಮಲಗುವಾಗಲೇ ಕಿರಿಕಿರಿ, ದುಡ್ಡಿನ ವಿಚಾರದಲ್ಲಿ ನೋವು, ಅತಿ ಮುಖ್ಯವಾಗಿ ಯಜಮಾನರ ಮನೆಯವರ ಕಡೆಯಿಂದ ಅಪವಾದಗಳು ಬರ್ತಕ್ಕಂಥದ್ದು. ಎಲ್ಲೋ ಹಿಡಿದಿಟ್ಕೊಬಿಟ್ಟಿದ್ದಾಳೆ, ಹಾಗೆ ಹೀಗೆ ಅನ್ನತಕ್ಕಂಥದ್ದು. ನಮ್ಮ ಮಗ ನಮ್ಮ ಮಾತು ಕೇಳ್ತಿಲ್ಲ, ಸೊಸೆ ಮಾತು ಕೇಳ್ತಾನೆ, ಹಾಗೆ ಯಾಕೋ ಮಾಡದ ತಪ್ಪಿಗೆಲ್ಲ ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂಥ ಭಾವ. ಸರಿ, ಬರುತ್ತೆ. ನೀವು ಕೇಳೋದು ಹೇಗೆ ಅಂದ್ರೆ, ಮಾವಿನ ಹಣ್ಣು ಯಾಕೆ ಇನ್ನು ಹಣ್ಣಾಗಿಲ್ಲ, ಹುಳಿ ಯಾಕೆ ಇದೆ ಅನ್ನೋ ತರ. ಸ್ಟಾರ್ಟಿಂಗ್ ಅಲ್ಲಿ ಹುಳಿಯೇ, ಹೋಗ್ತಾ ಹೋಗ್ತಾ ಮಾಗದ ಮೇಲೆ ಹಣ್ಣಾಗುತ್ತಷ್ಟೇ. ಖಂಡಿತ ಮಾಗತಕ್ಕಂಥ ಜಾತಕ, ಯೋಚನೆ ಮಾಡಬೇಡಿ. ಮತ್ತೆ ಮನೆ ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ ಸರ್ ನನ್ನ. ಈಗ ನಮ್ಮ ಹಸ್ಬೆಂಡ್ ನನ್ ಬಂದು ಕರ್ಕೊಂಡು ಹೋಗ್ತಾರೋ ಇಲ್ವಾ ಸರ್? ತೋರ್ ಮನೇಲಿ ಇರ್ಬೇಕು ಸರ್? ಇಲ್ಲಮ್ಮ, ಖಂಡಿತ ಕರ್ಕೊಂಡು ಹೋಗ್ತಾರೋ, ಅದಕ್ಕೆ ಯೋಚನೆ ಮಾಡಬೇಡಿ. ಅದಕ್ಕೆ ಹೇಳ್ತೇವೆ, ಚಿಕ್ಕ ವಯಸ್ಸಿಗೆ ಮದುವೆ ಆಗಿ 1-2 ವರ್ಷ 3 ವರ್ಷ ಆದ್ಮೇಲೆ ಮಗು ಮಾಡ್ಕೊಂಡ್ರೆ ಈಗಿನ ಕಾಲಕ್ಕೆ ತುಂಬಾ ಒಳ್ಳೇದು. ಕೆಲವೊಂದು ಅರ್ಥ ಮಾಡ್ಕೊಳ್ಳಿಕ್ಕೆ, ಅತ್ತೆ ಮನೆ, ಗಂಡನ ಮನೆ, ಗಂಡನ ಬಗ್ಗೆ, ನಾದಿನಿ ಬಗ್ಗೆ. ನಮ್ಮ ಹಸ್ಬೆಂಡ್ ಅಂತೂ ಅಮ್ಮನ ಮಾತು ಕೇಳೋದು ಸರ್. ಅದಕ್ಕೆ ಹೇಳ್ತಿರೋದು ಮದುವೆ ಆದ ತಕ್ಷಣ ಕೆಲವೊಂದು ಜಾತಕಗಳಿಗೆ ಬೇಗ ಮಗು ಮಾಡ್ಕೋಬಾರದು. ಒಂದು ಹೊಂದಾಣಿಕೆ, ಮದ್ವೆ ಆಗಿದ್ದು ಇದ್ರಲ್ಲಿ ಏನಾದ್ರು ದೋಷ ಇದೆಯಾ ಸರ್? ಏನಾದ್ರು ಮಾಡ್ಬೇಕಾ? ಅವೆಲ್ಲ ಏನೂ ಇಲ್ಲ, ಯಾವುದೂ ಇಲ್ಲ. ಅವೆಲ್ಲ ಯೋಚನೆ ಮಾಡಬೇಡಿ. ನಾನು ನೋಡಿದ ಹಾಗೆ ಲಕ್ಷ್ಮಿ ಅಂತ ಇರತಕ್ಕಂಥ ಹೆಣ್ಣು ಮಕ್ಕಳ ಹೆಸರುಳ್ಳಂತ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಸಿಗತಕ್ಕಂಥ ಗಂಡಂದಿರೆಲ್ಲ ಅಮ್ಮ ಅವರ ಗಂಡಂದಿರೇ ಅನ್ನತಕ್ಕಂಥ ಮಾತಂದ್ರೆ, ಅವ್ರ ಮಾತೆ ಕೇಳಬೇಕು, ಅವ್ರ ಮಾತೆ ನಡಿಬೇಕು, ನಡೆಯಲೇಬೇಕು.
ಇದು ನಾನು ತುಂಬಾ ಜನ ಲಕ್ಷ್ಮಿ, ವಿಜಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ರಾಜಲಕ್ಷ್ಮಿ, ಧನಲಕ್ಷ್ಮಿ, ಈ ಎಲ್ರಿಗೂ ಬರೀ ಲಕ್ಷ್ಮಿ ಅನ್ನತಕ್ಕಂಥವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ. ಅದರಿಂದ ಯೋಚನೆ ಮಾಡಬೇಡಿ. ಒಂದೇ ಶುಕ್ರವಾರಗಳಂದು ಲಕ್ಷ್ಮೀ ದೇವಸ್ಥಾನಗಳಲ್ಲಿ ಕುಂಕುಮಾರ್ಚನೆ ಮಾಡಿಸ್ತಾ ಬನ್ನಿ. ಆ ಲಕ್ಷ್ಮಿಯ ಹೆಸರಿನಲ್ಲಿ ಅವತ್ತೇನಾದ್ರೂ ಯಾವ್ದಾದ್ರು ಗೋವು ಸಿಕ್ಕಿದ್ರೆ ಒಂದಷ್ಟು ಬೆಲ್ಲ ಇಲ್ಲ ಅವಲಕ್ಕಿ ಸೇರಿಸಿದಂತ ತಿನ್ನಿಸ್ತಾ ಬನ್ನಿ. ಒಂದು 5 ಜನ ಸುಮಂಗ್ಲಿಯರಿಗೆ ಅರಿಶಿಣ, ಕುಂಕುಮ ಇಲ್ಲ ತಾಂಬೂಲ ಇಲ್ಲ ಬಾಳೆಹಣ್ಣು ನಿಮ್ಮ ಶಕ್ತಿಯಾನುಸಾರ ಹಂಚ್ತಾ ಬನ್ನಿ. ಒಳ್ಳೇದಾಗುತ್ತೆ. ಹೋಗ್ಬನ್ನಿ.